ಇದು ರೋಡು, ಇದು 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 ರೋಡು ನೋಡಿ. ಇದು ಈ ಟಗರ್ಪುರದಿಂದ ಕನೆಕ್ಟ್ ಆಗುತ್ತೆ ಜಮೀನಿಗೆ. ಇದು ಚಿಲ್ಕಲ್ಪುರ ಕುಂತೂರು ಶುಗರ್ ಫ್ಯಾಕ್ಟ್ರಿಯಿಂದ ಕನೆಕ್ಟ್ ಆಗುತ್ತೆ, ಆಯಿತಾ. ಇದು ಇದು ಜಮೀನು, ತೋಟದ ಎಂಟ್ರೆನ್ಸ್ ಇದು ಎಂಟ್ರೆನ್ಸ್ ಬಂದಿದೆ. ಇದು ಟಿ ಸಿ ಗಿಸಿ ಎಲ್ಲ ಇದೆ, ಗೇಟ್ ಇದೆ ನೋಡಿ. ಇದೆ ಎಂಟ್ರೆನ್ಸು. ಇಲ್ಲಿ ಜಮೀನು ಒಳಗಡೆ ಹೋಗೋಕ್ಕೆ 40 ಅಡಿ ರೋಡ್ ಇಟ್ಕೊಂಡವ್ರೆ. ಇದು 40 ಅಡಿ ರೋಡ್ ಇದು, ಆಯಿತಾ. ತೆಂಗಿದೆ, ಅಡಿಕೆ ಇದೆ, ಸಪೋಟ ಇದೆ, ನಿಂಬೆ ಇದೆ, ಟೀಕ್ ಇದೆ, ಎಲ್ಲ ವೆರೈಟು ಫ್ರೂಟ್ಸು ಇದೆ ನೋಡಿ. ಇದು ಬಿಲ್ಪತ್ರೆ ಮರ ಎಂಟ್ರೆನ್ಸಲ್ಲೇ ಹಾಕವನೆ ಬಿಲ್ಪತ್ರೆ ಮರ, ಆಯಿತಾ. ಸುತ್ತ ಫೆನ್ಸಿಂಗ್ ಆಗಿದೆ. ಬೋರ್ವೆಲ್ ಬಂದು 4 ಬೋರ್ವೆಲ್ ಇದೆ. ಸಂಪೂರ್ಣವಾದ ನೀರು, ಅದ್ದೂರಿ ನೀರುಗಳು ಮಾತ್ರ. ಮಣ್ಣು ಮಾತ್ರ ಪ್ಯೂರ್ ರೆಡ್ ಸಾಯಿಲು ನೋಡಿ. ನಿಂಬೆ ಇದೆ, ಆಯಿತಾ. ಹಲಸಿದೆ, ಸಂಪಿಗೆ ಇದೆ, ಎಲ್ಲ ಆಲ್ ವೆರೈಟೀಸ್ ಎಲ್ಲ ಚೆನ್ನಾಗಿದೆ. ಆಮೇಲೆ ಸಂಪೂರ್ಣ ನೀರಿರೋದ್ರಿಂದ ಸಂಪೂರ್ಣ ಗಿಡ ಮಾತ್ರ ಒಳ್ಳೆ ತುಂಬ ಚೆನ್ನಾಗಿ ಇದಾಗ್ತಾಯಿದೆ ನೋಡಿ. ಒಳ್ಳೆ ಸಮೃದ್ಧಿಯಾಗಿದೆ ಗಿಡ. ಕಾರಣ ಅಂದರೆ ನೀರು ಹಂಗೆ ಇದೆ ನೋಡಿ. ಡ್ರಿಪ್ಪು ನೀರಂತೂ ಅದನ್ನು ನೀರು ಕೊಟ್ಟಾನೆ ಚೆನ್ನಾಗಿ. ಸಮೃದ್ಧಿಯ ತೋಟ, ಏನು ಮಾತಾಡೋಂಗಿಲ್ಲ. ಪ್ಲ್ಯಾನ್ಡ್ ಪ್ರಕಾರನೇ ಮಾಡವನೆ ಎಲ್ಲ, ಆಯಿತಾ. ನೋಡಿ ದಾರಿ ಮಾಮೂಲಿ ಪಕ್ಕದಲ್ಲಿ ರೋಡು ಬಿಟ್ಕೊಂಡವನು. ಒಳಗಡೆ ಎಂಟ್ರೆನ್ಸ್ಗೆಲ್ಲ ಒಳಗಡೆ ಆಗೆಲ್ಲ ರೋಡು ಬಿಟ್ಕೊಂಡವ್ರೆ. ಇದು ಬಂದು 10 ಎಕರೆ, 8 ಎಕರೆ ಇದು. NHಗೆ ಬರೀ ಕೊಳ್ಳೇಗಾಲ ಟು ಮೈಸೂರು NHಗೆ 1 ಕಿಲೋಮೀಟ್ರ್ ಅಷ್ಟೇ ಜಮೀನು ನೋಡಿ. ಸಪೋಟ ಇದೆ, ಆಯಿತಾ. ಮಾವಿದೆ, ಹಲಸಿದೆ, ಎಲ್ಲ ಆಲ್ ವೆರೈಟೀಸು, ಆಯಿತಾ. ತೆಂಗು ಮಾತ್ರ ಎಲ್ಲ ಈಗ ಫಲ ಕಚ್ತವೆ, ಒಳ್ಳೆ ಫಲದ ಮರಗಳು, ಆಯಿತಾ. ಈ ಕಡೆ ಬಾಳೆ ಇದೆ, ಆಯಿತಾ. ಒಂದು ಲೇಬರ್ ಹೌಸ್ ಇದೆ, ಲೇಬರ್ ಹೌಸು ಚೆನ್ನಾಗಿದೆ. ಲೇಬರ್ ಹೌಸ್ ಇದೆ ಒಂದು. ಈ ಕಡೆ ಬಾಳೆನೂ ಹಾಕೊಂಡವ್ರೆ, ಚೆನ್ನಾಗಿ ಮಾಡೋಣ. ಒಟ್ಟಿನಲ್ಲಿ ಮಾಡೋಣ. ಎಲ್ಲ ಅಡಿಕೆ, ತೆಂಗು ಎಲ್ಲ ಇದೆ. ತೆಂಗು ಮಾತ್ರ ಒಳ್ಳೆ ಬುಡ ಚೆನ್ನಾಗಿದೆ ತೆಂಗು. ಲೇಬರ್ ಹೌಸ್ ಇದೆ, ಲೇಬರ್ ಹೌಸು. ಸೀಟ್ದು ಲೇಬರ್ ಹೌಸ್ ಇದೆ. ಫೆನ್ಸಿಂಗ್ ಎಲ್ಲ ಆಗಿದೆ ಸುತ್ತ, ಮಾತಾಡೋಂಗಿಲ್ಲ. ಅಡಿಕೆ ಎಲ್ಲ ತುಂಬ ಚೆನ್ನಾಗಿ ಚಿಗುರ್ತಾಯಿದೆ. ಒಳ್ಳೆ ನೀರು ನೀಟಾಗಿ ಮೇಂಟೈನ್ ಮಾಡಿಬಿಟ್ರೆ ಇನ್ನೂ ಸಾಕತ್ತ ಬರ್ತದೆ ತೋಟ ಮಾತ್ರ. ಒಟ್ಟಿನಲ್ಲಿ ಏನು ಗಿಡ ಬೇಕೋ ಎಲ್ಲ ವೆರೈಟೀಸ್ ಗಿಡನೂ ಹಾಕೊಂಡವ್ರೆ, ಆಯಿತಾ. ಗಿಡ ಮಾತ್ರ ನೋಡಿ ಅದ್ದೂರಿ, ಒಳ್ಳೆ ನೀರು ಇರ್ಬೋದು, ಸಂಪೂರ್ಣ ಒಳ್ಳೆ ಒಳ್ಳೆ ಇದಾಗಿದೆ. ನೋಡಿದ್ದು ಬೋರ್ವೆಲ್ ಇದೆ, ಇಲ್ಲ ಬೋರ್ವೆಲ್ ಪಂಪ್ ಹೌಸ್ ಇದೆ. ಒಂದು ಚಿಕ್ಕದಾಗಿ ಪಂಪ್ ಹೌಸ್ ಇದೆ, ಮಧ್ಯ ಪಂಪ್ ಹೌಸ್ ಇದೆ.